ನಂಗೆ ನಿನ್ನ ನೋವು ಅರ್ಥ ಆಗಿಬಿಟ್ಟು ಹೇಳ್ತಿದ್ದೀನಮ್ಮ. ನಮ್ಮ ಬಗ್ಗೆ ಯೋಚನೆ ಮಾಡ್ದಿರೋರನ್ನ ಖಂಡಿತವಾಗೂ ಪ್ರಶ್ನಿಸ್ಬೇಕು, ಕೇಳಬೇಕು. ಅದು ಸರಿ ಬಿಡಿ, ನಿಮ್ಮ ಅಪ್ಪ ಹೇಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀರಾ? ಅವ್ರ ಹಾಗೆ ಅಂದವಾಗಿರ್ಬೇಕು, ಅವ್ರ ಹಾಗೆ ಒಳ್ಳೆಯವ್ರ ತರ ಇರ್ಬೇಕು, ಅವ್ರ ಹಾಗೆ ನನ್ನ ಪ್ರೀತಿಸ್ಬೇಕು, ಮುದ್ದು ಮಾಡ್ಬೇಕು, ಒಳ್ಳೊಳ್ಳೆ ಕತೆ ಹೇಳ್ಬೇಕು, ಕೇಳ್ದಷ್ಟು ಐಸ್ ಕ್ರೀಮ್ನ ಕೊಡಿಸ್ಬೇಕು. ಅವ್ರ ಹಾಗಿದ್ರೆ ಸಾಕಮ್ಮ. ನೀನೇನ್ ಕೇಳ್ಕೊತಾ ಇದ್ಯಾ ಅಭಿ? ನಮ್ಮನ್ನು ಬಿಟ್ಟೋಗಿರೋ ವ್ಯಕ್ತಿಯಲ್ಲಿ ಪ್ರೀತಿನ ಹುಡ್ಕೋದಂದ್ರೆ ಏನಮ್ಮ? ಅವ್ನು ಕೆಟ್ಟವನಾಗಿರೋದಕ್ಕೆ ನಮಗೆ ದೂರ ಆಗಿದ್ದಾನೆ. ಅಭಿ, ಹೌದಮ್ಮ, ಒಳ್ಳೆಯವನಾಗಿದ್ದರೆ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅಂಥವನ್ನ ನೋಡಬೇಕು ಅನ್ಕೋತಿಲ್ಲ, ಭೇಟಿ ಮಾಡಬೇಕು ಅನ್ಕೋತಿಲ್ಲ. ಅದೇನಣ್ಣ, ಅಪ್ಪ ನಮಗ್ ಬೇಕು ಅಲ್ವಾ? ಅಪ್ಪ ಇದ್ರೆ ನಾವು ಚೆನ್ನಾಗಿರ್ತೀವಿ. ಅದು ಅವನಿಗಿರ್ಬೇಕು ದಿವ್ಯಾ. ನಾವು ಅವನಿಗೆ ಬೇಕು ಅಂತ ನಮ್ಮ ಜೊತೆ ಇದ್ರೆ ಚೆನ್ನಾಗಿರತ್ತಲ್ವಾ? ಅವನು ಕೂಡ ಅನ್ಕೋಬೇಕು. ಅನ್ಕೊಳ್ತಿಲ್ಲ ಅಂತ ನೀನ್ ಹೇಗೆ ಅನ್ಕೋತಿದ್ಯಾ ಅಭಿ? ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಲ್ವಾ? ನಮಗೋಸ್ಕರ ಹುಡುಕ್ತಾ ಇರ್ಬೋದು ಅಲ್ವಾ? ಎಷ್ಟು ದಿನದಿಂದ ಹುಡುಕ್ತಿದ್ದಾನಮ್ಮ? 8 ವರ್ಷದಿಂದ ಹುಡುಕ್ತಾನೆ ಇದ್ದಾನಾ? ಒಂದ್ ವೇಳೆ ಅಮ್ಮನ ಹಾಗೆ ಅಪ್ಪ ಕೂಡ ಹಳೆದಿರ್ ಮರ್ತೋಗಿರ್ತಾನೆ ಅಣ್ಣ. ಅಮ್ಮನ್ಗಾದ್ರೆ ನಾವಿದೀವಿ, ಪಾಪ ಅಪ್ಪನ್ಗೆ ಯಾರು ಇರಲ್ವೇನೋ, ನಮ್ ಬಗ್ಗೆ ನೋವು ಪಡ್ತಿರ್ತಾರೇನೋ. ಅವನಿಗೊಂದು ಹಳೆ ವಿಷಯ ನೆನಪಿಲ್ಲ ಅಂದಮೇಲೆ ನಾವು ಇದೀವಂತ ಹೇಗೆ ನೆನಪಿರತ್ತೆ? ಎಲ್ಲ ಮರ್ತೋಗಿ ಹಾಯಾಗಿರ್ತಾನೆ. ಇಲ್ಲ ಅಭಿ, ನಮ್ಮವರು ಯಾರು ಅನ್ನೋ ನೋವು ನಮ್ಮನ್ನ ಕಾಡ್ತಿರೋ ಹಾಗೆ ತನ್ನವ್ರು ಯಾರು ಅನ್ನೋ ನೋವು ಅವರಿಗೂ ನೋವು ಕೊಡ್ತಾ ಇರುತ್ತೆ. ನೀನು ಎಷ್ಟಾದರೂ ಹೇಳಮ್ಮ, ಅವನ ಬಗ್ಗೆ ಯೋಚನೆ ಮಾಡೋದೇ ವೇಸ್ಟು. ನಮ್ಮ ಬದುಕನ್ನು ನಾವು ಬದುಕೋದು ಬೆಟರ್. ಹಾಗಲ್ಲ ಅಭಿ. ಅವನ ಬಗ್ಗೆ ಇನ್ನೇನು ಹೇಳಬೇಡ ಅಮ್ಮ, ನಾ ಕೇಳಲ್ಲ. ಅರೆ, ಬೇಗ ಬಾರೆ ನನ್ನ ಮೀನಾಕ್ಷಿ, ಇವತ್ತು ನನ್ನ ಪಂಜರದಲ್ಲಿ ಬಂಧಿಸಿ ನಿನ್ನ ಬಾಯಿಗೆ ಎಲಡಿಕೆ ಹಾಕಿ ಅದೇ ಬಾಯಿಯಿಂದ ನಿಜನ ಹೇಳಿಸ್ತೀನಿ. ಆ ನಿಜನ ನಮ್ಮ ಜೈ ಸರ್ಗೆ ಹೇಳ್ತೀನಿ. ಇಷ್ಟು ಲೇಟ್ ಆಯ್ತಲ್ಲ, ಯಾಕೆ ಮೀನಾಕ್ಷಿ? ನಮ್ಮ ಮಗ ಕೇಶವ ಸುಮ್ಮನೆ ನಿದ್ರೆ ಮಾಡಿದ್ರೆ ತಾನೇ ಅವನ ಮಲಗಿಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಮನ್ಸಿಗೆ ಬಂದಾಗ ಅವನು ಏನೇನೋ ಕೇಳ್ತಾ ಇರ್ತಾನಲ್ವಾ, ಅವನಿಗೆ ಬರ್ತಾ ಬರ್ತಾ ಮಾತು ಜಾಸ್ತಿ ಆಗ್ತಿದೆ. ನಿಮಗ್ ಕಡಿಮೆ ಆಗಿದ್ಯಾ ಏನು? ಆದ್ರೂ ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೂ ಮತ್ತೆ ಹೊಸ ಮದುಮಗನ ಅವತಾರ ಎತ್ತಿದಿರಲ್ಲ, ಯಾಕೆ? ನಮ್ಮ ಕೇಶವನಿಗೆ ತಂಗಿನ ಕೊಡೋಣ ಅಂತ. ಛೀ,
ಚೀ ಯಾಕೆ? ನಾವು ಗಂಡ ಹೆಂಡ್ತಿ ಅಲ್ವಾ ಏನು? ಹಾಂ, ಅದಲ್ಲ, ಇವಾಗ ಇದೆಲ್ಲ ಬೇಕಾ ಅಂತ. ಹಾಂ, ಬೇಕು. ಹಾಂ, ಅಭಿಗೆ ದಿವ್ಯ ಇರೋ ಹಾಗೆ ನಮ್ಮ ಕೇಶವನಿಗೆ ತಂಗಿ ಇರಬಾರ್ದೇನೆ? ಅದ್ ಸರಿ ಬಿಡಿ, ನೀವ್ ತಾಂಬೂಲ ರೆಡಿ ಮಾಡಿದ್ದೀರಲ್ಲ ಯಾಕೆ? ನಿನಗೆ ತಿನ್ಸೋಣ ಅಂತ. ಸುಮ್ಮನಿರ್ರಿ. ಎಲ್ಲಾದ್ರೂ ಹೆಂಡತಿ ಗಂಡನ ತಾಂಬೂಲ ತಿನ್ನಿಸ್ತಾಳೆ ಹೊರತು ಗಂಡ ಹೆಂಡತಿ ತಿನ್ನಿಸ್ತಾನ ಏನು? ಹಾಗೆ ತಿನ್ನಿಸ್ಬಾರ್ದು ಅಂತ ಶಾಸ್ತ್ರದಲ್ಲಿ ಏನಾದ್ರೂ ಬರ್ದಿದ್ಯೇನೆ? ತಿನ್ನಿಸ್ಬಾರ್ದು ಅಂತಾನು ಯಾರು ಎಲ್ಲೂ ಹೇಳಿಲ್ಲ ಅಲ್ವಾ? ಯಾರು ಬರ್ದಿಲ್ಲ ಅಂದ್ರೆ ನಾವು ಬರೆಯೋಣ ಕಣೆ. ಯಾರೋ ಒಬ್ರು ಹುಟ್ಟಿಸ್ಲಿಲ್ಲ ಅಂದ್ರೆ ಹೊಸ ಶಾಸ್ತ್ರಗಳು ಕಾನೂನು ಹೇಗ್ ಬರುತ್ತೆ? ಅಬ್ಬಾ, ನಮ್ ಯಜಮಾನ್ರಿಗೆ ಶಾಸ್ತ್ರ ಪರಿಜ್ಞಾನ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆಯೇ. ವಿಷಯ ಬೇರೆ ಕಡೆ ಹೋಗಿ ಸನ್ನಿವೇಶ ಸಹನೆ ಮೀರ್ತಿದೆ. ಇಲ್ಲಿ ನೋಡು, ಮೊದಲು ಈ ತಾಂಬೂಲ ತಿನ್ನು. ಅಪ್ಪ, ಪ್ರೀತಿಯಿಂದ ತಿನ್ಸಿದ್ರೆ ಸುಮ್ಮನೆ ತಿಂತಿ ಅನ್ಕೊಂಡ್ರೆ ಈಗ ಬೆರಳು ಕಚ್ತಿದ್ಯಲೇ. ತಾಂಬೂಲ ಹೇಗ್ ತಿನ್ಬೇಕು ಅಂತ ನಂಗೆ ಗೊತ್ತಿಲ್ಲ ರೀ. ಇಷ್ಟೊತ್ತು ಚೆನ್ನಾಗಿ ತಿಂದೆ ಅಲ್ವಾ? ಕೊನೆ ತಾಂಬೂಲ ತಿನ್ಬೇಕಾದ್ರೆ ಹಿಂಗೆ ಯಾಕೆ ಮಾಡಿದೆ? ಆದ್ರೂ ನಾನು ತಾಂಬೂಲನ ಎಷ್ಟು ಮೃದುವಾಗಿ ತಿಂತಿದ್ದೆ, ನೀನು ಅದು ನೋಡಿಲ್ವೇನೆ? ನೋಡಿ ಕಲ್ತಿಲ್ವಾ? ಇಲ್ಲ ರೀ, ಅವಾಗ ನಾನು ನಾಚ್ಕೊಂಡು ತಲೆ ತೆಗೆಸ್ಕೊಂಡಿರ್ತಿದ್ದೆ ಅಲ್ವಾ? ಮೀನಾಕ್ಷಿ ಒಳ್ಳೆ ಮೂಡಲ್ಲಿ ಇದ್ದಾಳೆ. ನಿಜನ ಬಾಯಿ ಬಿಡಿಸ್ಕೊಳ್ಳೋಕೆ ಇದೇ ಸರಿಯಾದ ಟೈಮ್. ಮೀನಾಕ್ಷಿ, ಏನ್ರಿ? ಮತ್ತೆ ನನಗೊಂದು ವಿಷಯ ಹೇಳ್ತೀಯಾ? ಯಾವ ವಿಷಯ? ಅದು ನೀನು ನನ್ನ ಹತ್ರ ಮುಚ್ಚಿಟ್ಟಿರೋ ವಿಷಯ. ನಿಮ್ಮ ಹತ್ರ ನಾನೇನ್ ಮುಚ್ಚಿಟ್ಟಿದ್ದೀನಿ? ಆ ಪೌಡರ್ ರಾಮಕೃಷ್ಣ ಚಂದ್ರಿಕಾ ಮೇಡಮ್ ಅವ್ರ ಜೊತೆ ಸೇರ್ಕೊಂಡು ನೀನೇನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದೀಯಲ್ವಾ, ಆ ವಿಷಯ. ಅದಾ ವಿಷಯ? ನನ್ ಬಾಯಿಗೆ ತಾಂಬೂಲ ಹಾಕಿ ನನ್ ಬಾಯಿಂದನೇ ವಿಷಯ ತೆಗಿಸ್ಬೇಕು ಅಂತಿದ್ದೀರಾ? ಮಾಡ್ತೀನಿ. ಯಾಕೆ ಮೀನಾಕ್ಷಿ ಹಿಂಗ್ ಸೈಲೆಂಟ್ ಆಗೋದೆ? ತಾಂಬೂಲಕ್ಕೆ ಏನ್ ಹಾಕಿದ್ರಿ? ಇನ್ನೇನೆ, ಎಲೆ, ಅಡಿಕೆ, ಜೇನುತುಪ್ಪ, ಸುಗಂಧ ದ್ರವ್ಯ. ಹಾ, ಮತ್ತೆ ನಂಗ್ ಮತ್ ಬರ್ತಿದೆ. ಯಾಕೆ? ಮತ್ತ ನಿದ್ರೆ ಬರ್ತಿದೆ. ಮೀನಾಕ್ಷಿ, ಮೀನಾಕ್ಷಿ, ನಾನು ಕೇಳಿದ್ ಹೇಳೆ. ಅಬ್ಬಾ, ನೀವು ಮಲ್ಕೊಳ್ರಿ. ಹೇಳಿದ್ಮೇಲೆ ಮಲ್ಕೊಳೆ. ಅಬ್ಬಾ ರೀ, ಬೆಳಿಗ್ಗೆ ತುಂಬಾ ಕೆಲ್ಸ ಇದೆ ರೀ. ನಾಳೆ ಕೆಲ್ಸಕ್ಕೂ ಇವಾಗ ನೀನ್ ನನಗೆ ಹೇಳೋದಕ್ಕೂ ಸಂಬಂಧ ಏನೇ? ಮೀನಾಕ್ಷಿ, ಮೀನಾಕ್ಷಿ, ಮೀನಾಕ್ಷಿ. ಇವಳು ನಿದ್ದೆ ಮಾಡಿದ್ಲು. ಇನ್ನು ಹರಿಹರ ಬ್ರಹ್ಮ ಬಂದ್ರು ಇವಳನ್ನ ಹೇಳ್ಸಕ್ಕಾಗಲ್ಲ. ನನ್ನ ಪ್ಲಾನ್ ಹೀಗೆ ರಿವರ್ಸ್ ಆಗೋಯ್ತಲ್ಲಪ್ಪ. ಇಲ್ಲ ಅಂದ್ರೆ ಕೇಳ್ತಿದ್ದಂಗೆ ಹೇಳ್ಬಿಡ್ತಿದ್ನಾ? ತಾಂಬೂಲ ಕೊಟ್ಟು ಮಾತ್ರಕ್ಕೆ ತಾಳಿನ ಅಪಾಯಕ್ಕೆ ಸಿಕ್ಕಿಸ್ತಿದ್ನಾ? ಗೋವಿಂದ ಗೋವಿಂದ.
ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ, ನಮ್ಮನ್ನೆಲ್ಲ ಕಾಪಾಡು ಅಮ್ಮ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಕೈ ಜಾರ್ತು ಅನ್ಕೊಂಡಿದ್ದು ಮತ್ತೆ ಕೈಗೆ ಸಿಗ್ತಾ ಇದೆ. ದೂರ ಆಯ್ತು ಅನ್ಕೊಂಡಿದ್ದು ಮತ್ತೆ ಸಿಗ್ತಾ ಇದೆ. ಗುಡ್ ಮಾರ್ನಿಂಗ್ ಗಂಗಾ. ಲವ್ ಯು ಬಂಗಾರ. 8 ವರ್ಷದ ಅಜ್ಞಾತವಾಸ ಮುಗಿದೋಯ್ತು. ಮುಚ್ಚಿರೋ ಕಾರ್ಮೋಡ ದೂರ ಆಗುತ್ತೆ. ಬೆಳಕಿನ ಕಿರಣ ಕಾಣಿಸುತ್ತೆ. ನಿಮ್ಮ ಮನೆಯನ್ನ ಬಿಟ್ಟು ಹೋಗಿರೋ ಅದೃಷ್ಟ ಈ ಮನೆ ಕಡೆ ಹೆಜ್ಜೆ ಹಾಕುತ್ತೆ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ನಡೆದಿದ್ದು ನಡೀತಿರೋದು ನಡೆಯೋ ಅಂತದ್ದು ಹೇಳ್ತೀನಿ. ನಿಜವನ್ನೇ ಹೇಳ್ತೀನಿ, ಸತ್ಯವನ್ನೇ ಹೇಳ್ತೀನಿ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಎಂಟು ವರ್ಷದ ಹಿಂದೆ ಈ ಮನೆಗಿದ್ದ ಕಳೆ ಹೋಯ್ತು. ಇಷ್ಟು ವರ್ಷ ಆದ್ರೂ ಆ ಕಣ್ಣೀರು ಇನ್ನೂ ನಿಂತಿಲ್ಲ. ಸಾವು ಬರಲ್ಲ, ಬದುಕಕ್ಕಾಗಲ್ಲ ಅನ್ನೋ ರೀತಿ ಇತ್ತು. ಆಸೆ ನಿರಾಸೆ ಮಧ್ಯೆ ಜೀವನ ಉಯ್ಯಾಲೆ ಆಡ್ತಾ ಇತ್ತು. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಅಷ್ಟರಲ್ಲೇ ಒಂದು ಬೆಳಕಿನ ಕಿರಣ ಕತ್ತಲೆಯಿಂದ ಹೊರಗಡೆ ಬಂತು. ನೀವು ಇಲ್ಲ ಅನ್ಕೊಂಡಿದ್ದನ್ನ ಇದೆ ಅಂತ ಹೇಳ್ತು. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಕಾಪಾಡುವಂತಹ ಜಗದಂಬ ಹೇಳ್ತಾಳೆ. ಇರುವುದಕ್ಕೋಸ್ಕರ ಹುಡುಕಾಟ ಶುರುವಾಯಿತು. ನೀವು ಹುಡುಕ್ತಾ ಇರೋದು ತಕ್ಷಣ ನಿಮಗೆ ಸಿಗುತ್ತೆ. ನಿಮ್ಮ ಅದೃಷ್ಟ ಮತ್ತೆ ನಿಮ್ಮನ್ನ ಸೇರುತ್ತೆ. ಬೆಳಕಿನ ಕಿರಣ ಮತ್ತೆ ಈ ಮನೆಗೆ ಬೆಳಕು ನೀಡುತ್ತೆ. ಎಲ್ಲ ಒಳ್ಳೆಯದೇ ಆಗುತ್ತೆ. ಅಂಬ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಅಂಬ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಅಂಬ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ನಮ್ಮನ್ನೆಲ್ಲ ಕಾಪಾಡೋ ಜಗದಂಬ ಹೇಳ್ತಾಳೆ. ಅಜ್ಜಿ, ಚಿಕ್ಕಮ್ಮ, ಅವ್ರು ಹೇಳಿದನ್ ಕೇಳಿಸ್ಕೊಂಡ್ರ? ಗಂಗಾ ಮತ್ತೆ ಈ ಮನೆ ಕಾಲಿಡ್ತಾಳೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಾವು ಪಟ್ಟ ಕಷ್ಟ, ಅವಳಿಗೋಸ್ಕರ ನಾವು ಕಾದಿದ್ದು, ನಾವು ಇಟ್ಕೊಂಡಿದ್ದ ಆಸೆ ಎಲ್ಲದ್ರ ಬಗ್ಗೆನೂ ಹೇಳ್ತಿದ್ದಾರೆ. ಹೌದು ಜೈ, ಇದ್ದಿದ್ದಾಗೆ ಕಣ್ಣು ಕಟ್ಟಾಗಿ ಹೇಳ್ದ. ಅಷ್ಟಕ್ಕೂ ಯಾರವರು? ಮನೆ ಒಳಗಡೆ ಕರೆದು ಮಾತಾಡ್ಸೋಣ. ಅವನು ಈಗಷ್ಟೇ ಹೊರಟೋದ ಜೈ. ಹೊರಟೋದ್ರ? ಎಲ್ಲಿಗೆ ಹೋದ್ರು ಅಜ್ಜಿ? ನಮ್ಮ ಹಾಗೆ ಸಂಕಟ ಪಡ್ತಿರೋರ್ಗೆ ಸಮಾಧಾನ ಹೇಳೋಕ್ ಹೋಗಿರ್ತಾನೆ. ಆದ್ರೂ ನಮ್ ನೋವು ಅವ್ರಿಗೆ ಹೇಗ್ ಗೊತ್ತು ಅಜ್ಜಿ? ಎಲ್ರ ನೋವುಗಳನ್ನ ಕಥೆಯಾಗಿ ಹೇಳ್ತಾ ಸಮಸ್ಯೆಗಳಿಗೆ ಪರಿಹಾರ ತೋರಿಸ್ತಾ ಹೋಗೋದೆ ಅವ್ರ ಕೆಲ್ಸ ಕಂದ. ಅಂದ್ರೆ ಅವ್ರು ಹೇಳಿದ್ದೆಲ್ಲ ನಡೆಯುತ್ತೆ ಚಿಕ್ಕಮ್ಮ? ಖಂಡಿತ ನಡೆಯುತ್ತೆ ಜೈ. ಬುಡುಬುಡ್ಕಿ ಅವರು ಸುಳ್ಳು ಹೇಳಲ್ಲ. ಅವನೇ ನಮ್ಮ ಮನೆ ಮುಂದೆ ಬಂದು ನಮ್ಮನ್ನ ನಿದ್ದೆಯಿಂದ ಎದ್ದೇಳಿಸಿ ಹೇಳಿದಾನೆ ಅಂದ್ರೆ ಇವತ್ತೇನೋ ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಅರ್ಥ. ಹೌದು ಕಂದ, ಇವತ್ತೇ ಗಂಗಾ ನಮ್ಮ ಮನೆಗ್ ಬರ್ಬಹುದು. ಮನೆಯೊಳಗೆ ಕಾಲಿಟ್ಟು ದೀಪ ಹಚ್ಬಹುದು. ನಮ್ಮೆಲ್ರ ಕಣ್ಣೀರ್ನ ಒರೆಸ್ಬಹುದು. ನಿಜವಾಗ್ಲೂನ ಚಿಕ್ಕಮ್ಮ? ನಿಜವಾಗ್ಲೂ ಗಂಗಾ ಇವತ್ತಿ ಮನೆಗೆ ಬರ್ತಾಳ? ನಮ್ಮ ಆಸೆ ನೆರವೇರುತ್ತಾ? ಆ ಭಗವಂತ ಮನ್ಸ್ ಮಾಡಿದ್ರೆ ಯುಗಗಳಿಂದ ಇರೋ ಕಷ್ಟಗಳು ಕೂಡ ಕ್ಷಣದಲ್ಲಿ ತೀರೋಗುತ್ತೆ ಜೈ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಮಾತೃವೇ ನಮಃ. ಸರ್ವೇ ಜನ ಸುಖಿನೋ ಭವಂತು. ಸ್ವಾಮಿ, ನಿಮ್ಮ ಕಾಲೋಚಿತ ಆಗಮನಕ್ಕೆ ಕಾರಣ ಏನು? ನೀವು ಬರೋ ಸಮಯ ಇದಲ್ವಲ್ಲ? ನಿಮಗೆ ನಾವು ಕರೆನೂ ಮಾಡಿಲ್ವೇ? ಕರೆ ಬಂದಿದೆ ಚೆಲುವಯ್ಯ. ಆ ಶಿವಪ್ಪನೇ ಕಳಿಸಿದ್ದಾನೆ. ನೀವು ಬಂದಿದ್ದು ಯಾವುದಕ್ಕೆ ಸಂಕೇತ ಸ್ವಾಮಿ? ಅಪಾಯಕ್ಕ? ಇಲ್ಲ ಒಳ್ಳೇದಕ್ಕ? ನಿಮ್ಮ ಈ ಕಿರುನಗೆಗೆ ಅರ್ಥ ಏನು ಸ್ವಾಮಿ? ಈ ಸಾರಿ ಸ್ವಾಮಿ ನನ್ನನ್ನು ಕರೆಸಿರೋದು ಕಲ್ಯಾಣಕ್ಕೆ ಚೆಲುವಯ್ಯ. ಕಲ್ಯಾಣನ? ಹೌದು, ತುಂಬಾ ಅಮೂಲ್ಯವಾದ ಕಲ್ಯಾಣ ವೈಭವ. ಯಾರದ್ದು ಸ್ವಾಮಿ? ಇನ್ಯಾರು? ನಾವು, ನೀವು ಎಲ್ರೂ ತುಂಬಾ ಕಾತರದಿಂದ ಎದುರು ನೋಡ್ತಿರೋ ಆ ಜೋಡಿ ಇವತ್ತು ಭೇಟಿ ಆಗ್ತಿದೆ. ನೀವು ಹೇಳ್ತಿರೋದು ಆ ಸೂರ್ಯದೇವರ ಮನೆಯ ಜೋಡಿ ಬಗ್ಗೆನ ಸ್ವಾಮಿ? ಹೌದು. 8 ವರ್ಷದಿಂದ ದೂರದಲ್ಲಿದ್ದ ಆ ಜೋಡಿ ಇಂದು ಭೇಟಿ ಆಗ್ತಿದ್ದಾರೆ ಚೆಲುವಯ್ಯ. ಎಂತ ಒಳ್ಳೆ ಸುದ್ದಿನ ಹೇಳಿದ್ರಿ ಸ್ವಾಮಿ. ಇದು ನಿಜವಾಗ್ಲೂ ಎಲ್ರಿಗೂ ಶುಭವಾರ್ತೆ. ಧ್ಯಾನದಲ್ಲಿದ್ದ ನನಗೆ ಅವರು ಭೇಟಿಯಾಗೋದು ನನ್ನ ಮನಸ್ಸಿನಲ್ಲಿ ಗೋಚರಿಸ್ತು. ಶಿವಪ್ಪ ನನ್ನ ಇಲ್ಲಿಗೆ ಬಾ ಅಂತ ಕರೆದಾಗನ್ಸ್ತು. ಇಲ್ಲೇ ಇವತ್ತೇ ಅವರು ಭೇಟಿ ಆಗ್ತಿದ್ದಾರೆ. ಅದನ್ನ ಕಣ್ಣಾರ ನೋಡಬೇಕು ಅಂತ ಬಂದೆ. ಪ್ರೀತಿ ಬಂಧನಗಳಿಂದ ದೂರವಾಗಿ ಮಾನವ ಸಂಬಂಧವನ್ನು ಅನುಬಂಧವನ್ನು ದಾಟಿ ಮೋಕ್ಷ ಮಾರ್ಗದ ಕಡೆಗೆ ಪಯಣಿಸುತ್ತಿರುವ ನಿಮ್ಮ ಹೆಜ್ಜೆಗಳು ಈ ಕಡೆ ಬಂದಿದೆ ಅಂದರೆ ಆ ಜೋಡಿ ಎಷ್ಟು ಪುಣ್ಯ ಮಾಡಿರಬೇಕು ಸ್ವಾಮಿ. ಅವರ ಜನ್ಮ ಧನ್ಯ ಆಯಿತು. ಸೃಷ್ಟಿಗೆ ಮೂಲ ಪ್ರೀತಿ ಚೆಲುವಯ್ಯ. ಅದೇ ಈ ಪ್ರಪಂಚನ ನಡೆಸ್ತಿದೆ. ಆ ಪ್ರೀತಿಗೆ ಪ್ರತಿರೂಪವಾಗಿರೋ ಆ ಪ್ರೇಮ ಮೂರ್ತಿಗಳನ್ನ ನೋಡೋದು ದೈವ ಸಾಕ್ಷಾತ್ಕಾರದಂತಿದೆ. ವರ್ಷಕ್ಕೊಂದು ಸರಿ ನಡೆಯೋ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ, ಗಿರಿಜಾ ಕಲ್ಯಾಣ, ಸೀತಾರಾಮರ ಕಲ್ಯಾಣ ಎಷ್ಟು ಮಹತ್ವದ್ದು, ಈ ಜೋಡಿ ಭೇಟಿಯಾಗೋದು ಕೂಡ ಅಷ್ಟೇ ಮಹತ್ವದ್ದು. ಎಲ್ರೂ ಇಲ್ಲಿಗೆ ಬರ್ತಾರೆ. ಆ ಜೋಡಿ ಕೂಡ ಇಲ್ಲಿಗೆ ಬರುತ್ತೆ. ಕಣ್ಣು ತುಂಬಾ ನೋಡೋಣ. ಆ ಜಗನ್ನಾಟಕ ಶುರುವಾಗುತ್ತೆ. ಅಭಿ, ದಿವ್ಯಾ, ನೋಡಿದ್ರ? ತೆಂಗಿನಕಾಯಿಲಿ ಹೂ ಬಂದಿದೆ. ಹೂವ ಬಂದ್ರೆ ಏನಾಗತ್ತಮ್ಮ? ನಮ್ಗೆ ಒಳ್ಳೇದಾಗುತ್ತೆ ಅಣ್ಣ. ಹೌದು ಅಭಿ, ಇವತ್ತು ನಮ್ಗೇನೋ ಒಳ್ಳೇದಾಗತ್ತೆ ಅಂತ ದೇವ್ರು ಈ ರೀತಿಲಿ ಹೇಳಿದ್ದಾರೆ. ಅಂದ್ರೆ ಅಪ್ಪ ಇವತ್ತು ನಮ್ಗೆ ಸಿಗ್ತಾರೇನೋ ಅಮ್ಮ? ಏನ್ ದಿವ್ಯಾ, ತೆಂಗಿನಕಾಯಲ್ಲಿ ಹೂ ಬಂದ್ರೆ ಅಪ್ಪ ಮನೆಗೆ ಬಂದ್ಬಿಡ್ತಾನ? ಎಲ್ಲ ಸುಳ್ಳು. ಹಾಗನ್ಬೇಡ ಅಭಿ, ಕೆಲವೊಂದನ್ನ ನಂಬೇಕು. ದೇವ್ರು ಈ ರೀತಿಲಿ ಹೇಳಿರ್ತಾರೆ, ಅದಕ್ಕೆ ಇದೇ ಸಂಕೇತ. ಮೇಡಮ್ ಅವರೇ ಬನ್ನಿ. ಅದಕ್ಕೆ ಪೂಜೆ ಮಾಡ್ತಿದ್ದೆ, ತೆಂಗಿನಕಾಯಿಲಿ ಹೂ ಬಂದಿದೆ ನೋಡಿ. ಹೌದಾ? ಹಾಗಾದ್ರೆ ಇದು ಶುಭ ಸಂಕೇತನೇ. ಇವತ್ತು ನಮ್ಮ ಅಪ್ಪನ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಆಂಟಿ. ಅದಕ್ಕೆ ಇವತ್ತು ನಮ್ಗೇನೋ ಒಂದು ಒಳ್ಳೇದಾಗತ್ತೆ ಅಲ್ವಾ? ಅಂದ್ರೆ ಅದು ಮೇಡಮ್ ಅವರೇ, ಅದು ಮೀನಾಕ್ಷಿ, ಹಾ ಈಗಲೇ ಬರ್ತೀನಿ ಮೇಡಮ್.
ಲೇ ಮೀನಾಕ್ಷಿ, ಅಬ್ಬಬ್ಬಬ್ಬಬ್ಬಾ ಏನ್ರಿ ರಾತ್ರಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಅಲ್ವಾ? ಮತ್ತೆ ಯಾಕೆ ಕರಿತಿದ್ದೀರೋ? ಕೋಪ ಮಾಡ್ಕೊಂಡ್ರೆ ಮಾತ್ರ ನಾವು ಗಂಡ ಹೆಂಡತಿ ಆಗದೆ ಇರ್ತೀವ ಏನು? ಯಾಕೆ ಮುಖ ಹಂಗ್ ಮಾಡ್ಕೊಂಡಿದ್ಯಾ? ನಿಮ್ಮೇಲ್ ಬೇಜಾರು. ಇದಕ್ಕೇನ್ ಕಮ್ಮಿ ಇಲ್ಲ ನೋಡು ನೀನು. ಇಲ್ಲೋಡು, ನೀನ್ ನನ್ನ ಹತ್ರ ಮುಚ್ಚಿಟ್ಟ ರಹಸ್ಯನ ನೀನು ಮದುವೆ ದಿನ ಮಾಡಿರೋ ಪ್ರಮಾಣನ ನಾನು ಮರ್ತಿಲ್ಲ. ನಿಮ್ಗೆ ಅಷ್ಟಕ್ಕೂ ಏನೋ ಅಪಾಯ ಆಗ್ಬಾರ್ದು ಅಂತ ನಾನು ಪ್ರಮಾಣ ಮಾಡಿದ್ದೀನಿ. ಅದಕ್ಕೆ ಯಾವ ಗುಟ್ಟು ಹೇಳಲ್ಲ. ಎಷ್ಟು ದಿನ ಮುಚ್ಚಿಡ್ತೀಯ ನೋಡ್ತೀನಿ. ಇವತ್ತು ಬೆಳಿಗ್ಗೆ ಹೇಳ್ತಿದ್ದಾಗೆ ನನ್ನ ಬಲ್ಗಣ್ಣು ಹೊಡಿತು. ಅಂದ್ರೆ ಏನಂತ ಅರ್ಥ? ಏನೋ ದೊಡ್ಡ ವಿಷಯ ನಡೆಯುತ್ತೆ ಅಂತ ಅರ್ಥ. ಅಲ್ಲಿ ಮೇಡಮ್ ಅವರು ಇದೇ ಮಾತು ಹೇಳಿದ್ರು, ಇಲ್ಲಿ ಇವರು ಇದನ್ನೇ ಹೇಳ್ತಿದ್ದಾರೆ. ಹಾಗಾದ್ರೆ ಇವತ್ ಜೈ ಸರ್ ಗಂಗಾ ಮೇಡಮ್ ಭೇಟಿ ಆಗ್ತಾರಾ ಏನು? ಭೇಟಿ ಆದ್ರೆ ಇವ್ರ ಪರಿಸ್ಥಿತಿ ಏನು?